Hi guys, welcome to my view. Hello guys, welcome back to my YouTube channel. ನಂದಲ್ಲ ಇವಳು ಯೂಟ್ಯೂಬ್ ಚಾನೆಲ್. ಇಂಟ್ರೋ ಕೊಡ್ತಿದ್ದದ್ದು ನಾನು ಇವಳಿಗೆ ಯೂಟ್ಯೂಬಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಇಂಟ್ರೋ ಕೊಡೋಕ್ಕಲ್ಲ ಕಷ್ಟ ಆಗ್ತಾವೆ. ಇನ್ಸ್ಟಾಗ್ರಾಮ್ ಮಾತ್ರ ಅವಳು ಲೈಕ್ ಮಾಡಿ ಮಾತಾಡೋದು, ಯೂಟ್ಯೂಬೇ ಕಷ್ಟ ಆಗ್ತದೆ. ನಾನು ಇಂಟ್ರೋ ಕೊಡ್ತಿದ್ದೆ. ಇವತ್ತು ಇವಳು ನಮ್ಮ ಮನೆಗೆ ಬಂದಿದ್ದಾಳ, ನನಗೆ ಬಿರಿಯಾನಿ ಮಾಡಿ ಕೊಡ್ತೇನೆ ಹೇಳಿ ಹೇಳಿದಾಳೆ. ಅದಕ್ಕೆ ಹೇಳಿದ್ರೆ ಬಿರಿಯಾನಿ ಮಾಡಿಸ್ತಿದ್ದೆ. ಕಾಣಿ ಮರ್ತಿದ್ದಾಳೆ ಈರುಳ್ಳಿ ಕಟ್ ಮಾಡೋಕ್ಕೆ. ನಾನು ಮರ್ತಿದ್ದೆ. ಇಷ್ಟೆಲ್ಲ ಕಟ್ ಮಾಡಿ ಕೊಟ್ಟದ್ದು ನಾನು, ಈಗ ಸ್ಟಾರ್ಟ್ ಮಾಡಿದ್ರೆ ಕಟ್ ಮಾಡಿದೆ. ಸುಳ್ಬುರ್ಕೆ ಇಲ್ಲ ಗೈಸ್, ಅವಳೇ ಮಾಡ್ತಿದ್ದಾಳ ಎಲ್ಲ. ಅವಳದ್ದ ಇವತ್ತು ಕಾಂಬ ಹೆಂಗ್ ಮಾಡ್ತಾಳೆ ಕಾಂಬ ಬಿರಿಯಾನಿ ಲೈಕ್ ಮಾಡಿ ಮಾಡ್ತೇನೆ ನಡಿ ಹೇಳಿದಾಳ. ಮಾಡಿದ್ಮೇಲೆ ತಿಂದು ಹೆಂಗಿತ್ತು ನಡಿ ಹೇಳಿ ನಾನು ರಿವ್ಯೂ ಕೊಡ್ತೆ. ಕಾಂಬ ಹೆಂಗ್ ಮಾಡ್ತಾಳ ನಡಿ ಹೇಳಿ. ಪಾಪ್ದರ್ ಸಿಕ್ಕ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಏನ್ ಡವ್ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಏನ್ ಡವ್ ಮಾಡ್ತೆ? ಡವ್ ಮಾಡೋದು ಇವಳು. ಇವತ್ತು ನಾನು ಬಿರಿಯಾನಿ ತಿಂದಂಗೆ ಎಷ್ಟು ಗಂಟೆ ಎಷ್ಟಾಯ್ತು? 12 ಗಂಟೆ ಆಯ್ತು ಗೈಸ್. ಇವತ್ತು ನಾನು ಎಷ್ಟೊತ್ತಿಗೆ ಬಿರಿಯಾನಿ ತಿಂತ ಗೊತ್ತಿಲ್ಲ. ಎಲ್ಲ ತಂದ್ಕೊಟ್ಟೆ, ಈರುಳ್ಳಿ ಟೊಮ್ಯಾಟೊ ಇದೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಚಂದ ಮಾಡಿ ತೊಳೆದು ಕಟ್ ಮಾಡಿ ಕೊಡು. ಹಂಗಾರೆ ಇದು ನಾನು ಇವಳು ಇಬ್ರು ಸೇರಿ ಮಾಡ್ದಂಗ ಆತ, ಅವ್ಳು ಮಾಡ್ದಂಗ ಆತಿಲ್ಲ. ಯಾರು ಮೋಚಿದ್ರ ಅವ್ರದ್ದು ಅದು ಅದು ಆತಿಲ್ಲ. ಹೆಲ್ಪ್ ಮಾಡಿದ್ದು ಹೋಟೆಲ್ಗೆ ಕಟ್ಟಿಂಗರೇ ಬೇರೆ, ನಂದು ಕಾಂಟ್ರಿಬ್ಯೂಷನ್ ಇತ್ತಿದ್ರಲ್ಲ. ಕಾಂಬ ಹೆಂಗಾಗ್ತ ನೋಡಿ ಹೇಳಿ. ತರಕಾರಿ ಕಟ್ ಮಾಡಿ ಕೊಡೋದೆಲ್ಲ ಮ್ಯಾಟ್ರ್ ಆಗ್ತಿಲ್ಲ. ಹೂವು ಮುಡ್ಕೊಳ್ಳೋದ್ರೆ ಬರ್ತಿತ್ತ ಅಂತ ಮಾಡಕ್. ನಿಮಗೆ ಎಷ್ಟು ಬೇಕು ಕೊತ್ತಂಬರಿ ಸೊಪ್ಪು? ಸುಮಾರು ಬೇಕು, ಸುಮಾರು ಇಷ್ಟ. ಅದು ಎಲ್ಲಿ ಸಾಕತ್ ತಲೆ ಹಾಕಿ ಸಿಕ್ಕದ ಕೊತ್ತಂಬರಿ ಸೊಪ್ಪು ಪಾಪ ಅವರಿಗೆ. ಅದು ಕೊತ್ತಿಮೀರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಅದ್ಯಾವುದು ಲಾಕ್ಡೌನ್ ಒಂದು ವಿಡಿಯೋ ಬಂದಿತ್ತು ನಿಮಗೆ. ನಮ್ಮ ಅಣ್ಣ ರಾತ್ರಿ 1 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ ಹೋಗಿತ್ತು. ಅದೆಲ್ಲ ಕಣ್ಣು ಹಾಳತೈತೆ. ನಾನು 2019 COVID-19 ಕಣ್ಣೀರು ಒರೆಸೋ ಫ್ರೆಂಡ್ ಇರಬೇಕು ಗಾಯ್ಸ್. ಕಣ್ಣೀರು ಒರೆಸೋ ಅದು ಹಸಿ ಮಾಡಿಸೋ ಕೊತ್ತಂಬರಿ ಸೊಪ್ಪಲ್ಲೇ. ನಮ್ಮಮ್ಮ ಶೋಭಾ ಆಂಟಿ ನೋಡಿ ತಲೆಗೆಲ್ಲ ಕಲರ್ ಸಾರಿ ಶೋಭಕ್ಕ ಆಂಟಿ ಎಲ್ಲ ಗೈಸ್. ನಮ್ಮಮ್ಮ ಇನ್ನು ಯಂಗ್ ಗರ್ಲ್. ಸಾರಿ ಶೋಭಕ್ಕ ಅಲ್ಲ, ಅಲ್ಲೇ ಯೂಟ್ಯೂಬ್ ನಂಗೆ ಆಂಟಿ ಅಂತ ತಿರುಗುತ್ತಿದ್ದ. ಆಂಟಿ ದೀಪಾ ಆಂಟಿ ಕಾಮೆಂಟ್ ಸೆಕ್ಷನ್ ನಂಗೆ ಆಂಟಿ ಅಂತಿದ್ರು. ಸಾಕಾ? ಅದು ಸಾಕಿದ್ದಿತ್ತಾಯ್ತು ಆಗಲೇ. ವಾಪಸ್ ಸುಮ್ಮನೆ ಒಂದ್ ರೌಂಡ್ ಹೋಗಿ ಕೆಲಸ ಮಾಡಿ ಬರ್ಲಿಕ್ಕಂದ್ರೆ. ಇವಳದೊಂದು ಯೂಟ್ಯೂಬ್ ಚಾನೆಲ್ ಇತ್ತು, ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣ್ತಿದ್ರೆ ಟಿಪ್ಸ್ ಬೈ ಅಂಜು ಅನ್ನೋದು. ಫಸ್ಟ್ ನನ್ನ ಇಲ್ಲ, ಫಸ್ಟ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ 100 ಜನ ಇದ್ರ ಅವಳದ್ದು ಅಟ್ಲೀಸ್ಟ್ ಎಷ್ಟು 10,000 10,000 ನನ್ಗಿಂತ ಬೆಟರ್. ಬಟ್ ತುಂಬಾ ಟೈಮ್ ಆಯ್ತು ಗೈಸ್. ಇವಳದು ಇನ್ನು ಸ್ಟಾರ್ಟ್ ಮಾಡೋದಷ್ಟು ನಂಗೆ ತುಂಬಾ ಟೈಮ್ ಆಯ್ತು. ಅದಕ್ಕೆ ನಾನು ವ್ಲಾಗ್ ಎಲ್ಲ ಮಾಡೋದಿಲ್ಲ, ಸ್ಕಿನ್ ಕೇರ್, ಹೇರ್ ಕೇರ್, ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದೆ. ನೆಕ್ಸ್ಟ್ ಕಾಂಬ ಹೇಳೋರು ಇಷ್ಟ ಆರೆ ಇವಳೊಟ್ಟಿಗೆ ಬ್ಲಾಗ್ ಮಾಡೋಕನ್ಸ್ರೆ ಮಾಡ್ತೀನಿ ಅಷ್ಟೇ. ಇಷ್ಟ ಆರೆ ಜಾಸ್ತಿ ಓದಿಕಂಡು ಇದಕ್ಕೆ ಇಷ್ಟ ಆರೆ ಕೊಬ್ಬು ತಿಂದು ಜಾಸ್ತಿ ಬಿರಿಯಾನಿ ಮಾಡಿ ಕೊಡ್ತೀನಲ್ಲ. ಹೌದ್ಯಾ? ತೊಳಿಕದ್ನಾ ನೀ ಹೇಳ್ತು ತೊಳಿಕಂತ. ಕಟ್ಕೊಂಡನಿಗೆ ಅದೋ ಗತಿ. ಕಟ್ಕೊಂಡನಿಗೆ ಲೈಕ್ ಮಾಡಿ ಕೊಡ್ತೆ ನಾನು. 7 ವರ್ಷ ಆದ್ಮೇಲೆ ಕಾಣ್ತಿಪ್ಪದು. ಅದಕ್ಕೆ 1-2 ದಿನ ಆಯ್ಕಂಡು ಮನೆಗೆ. 7 ವರ್ಷ ಆಯ್ತು ಕಾಣ್ದೆ, ಹಿಂದೆ ಕಂಡು. ನೀ ಎಂತ ಮಾಡ್ಕೊತ? ಫಸ್ಟ್ ಕೋಳಿ ತೊಳಿ. ನಾ ಕೋಳಿ ತೊಳೆದಿಲ್ಲ. ಕೋಳಿ ಅಮ್ಮ ತೊಳೆದು, ನಾನು ಕೋಳಿ ತೊಳೆದಿಲ್ಲ. ನೀನು ಎಷ್ಟು ಜನ ಬೇಕಾ ಕಣ? 2 ಗಂಡು ಮಕ್ಳು ತಕೋ. ಕೋಳಿ ತೊಳೆದಿಲ್ಲ ಗೈಸ್. ಒಂದು ಬಿರಿಯಾನಿ ಮಾಡೋಕ್ 4 ಜನ. ಕೋಳಿ ತೊಳೆದಿಲ್ಲ, ತರಕಾರಿ ಕಟ್ ಮಾಡೋದಿಲ್ಲ. ನಾನು ಒಬ್ಳೆ ಬಿರಿಯಾನಿ ಮಾಡಿದೆ, ಒಬ್ಳೆ ಎಲ್ಲ. ಅದು ಬಾಯಿ ಹಾಕುದಲ್ಲ. ಎಷ್ಟು ಲೈಕ್ ಆಗ್ತದೆ ಇವತ್ತು ನಾವು ಊಟ ಮಾಡೋತಿ 1-2 ಗಂಟೆ ಅಂತೂ ಆಗ್ತದೆ ಪಕ್ಕ. ಆಯ್ಲಿಯಪ್ಪ ಪಟ್ಟೆ ಕಾದಿರು. ಎಲ್ಲ ಕಟ್ ಮಾಡಿ ಕಾಣಿ. ಈರುಳ್ಳಿ ನಾನೇ ಕಟ್ ಮಾಡ. ಈರುಳ್ಳಿ ಯಾಕೆ ನಾಚಿಕೆ ಕಮ್ಮಿ ಆಯ್ತು ಅನ್ಸುತ್ತೆ. ಅದಕ್ಕೆ ಖಾರದ ಪುಡಿ ಹಾಕ್ಬೇಕು, ಕಾಳು ಮೆಣಸು ಹಾಕ್ಬೇಕು. ಗೊತ್ತಾಯ್ತಾ? ನನ್ಸುದೇನಕ್ಕೆ ನೆನ್ಸಿ ಆಗಲೇ ನೆನ್ಸ್ಕೊಂಡಿದೆ. ಅದು ಅಲ್ಲಿ ನಾನು ಸಿಂಕ್ ಹತ್ರಲ್ಲೆಲ್ಲ ಚಿಕನ್ ತೊಳೆದ್ರೆ ನಾ ಎಷ್ಟೊತ್ತಿಗೆ ಹೋಗಿ ನೆನ್ಸುದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪಾತ್ರೆ ತೊಳೆದು
ತಂದು ಕೊಟ್ಟದ ನಾನು ಐಟಮ್ ಹೇಳ್ತಿದ್ದಷ್ಟೇ ಕೆಲಸ ಅವಳು ಒಂದು ಮಾಡ್ತಾ ಇಲ್ಲ. ಎಲ್ಲ ನಾನು ಅಲ್ಲಿ ಕಲ್ಲಾಡ್ಸೋದು ಮಾತ್ರ ಇಲ್ಲ ಅಷ್ಟೇ. 70% ನಂದು, 30% ಅಷ್ಟೇ ಅಷ್ಟೇ. ಸುಳ್ಳು ಬುರ್ಕಿ. ಕಾಣಿ ಗೈಸ್, ಬಿರಿಯಾನಿದು ಗ್ರೇವಿ ರೆಡಿ ಆಯ್ತಿತ್ತು. ಈಗ ಆಯ್ತು, ಆಲ್ಮೋಸ್ಟ್ ಫಿನಿಶ್. 1:30 ಆಯ್ತೀಗ. 12 ಗಂಟೆಗೆ ಸ್ಟಾರ್ಟ್ ಮಾಡೋದು. 1:30 ಆಯಿತು. ಇಲ್ಲೀಗ ಚೆನ್ನಾಗಿ ತಗೋತಿತ್ತು ಗೈಸ್. ಕಾಣಿ ಈ ಕಡೆ ರೈಸ್ ರೆಡಿ ಮಾಡ್ತಿದ್ದಾಳು, ಆ ಕಡೆ ಗ್ರೇವಿ ರೆಡಿ ಆಯಿತು. ಇದೆಲ್ಲ ಲೇಯರಿಂಗ್ ಮಾಡೋಕ್ಕೆ ಕಂಡು ಒಳ್ಳೆ ಆಯ್ತು. ಮಂಗಿ ತಿಂದು ಕಾಣಕ್ಕೆ ಹೆಂಗಾಯ್ತು ಅಂದಲ್ಲಿ ಸ್ಮೆಲ್ಲೆಲ್ಲ ಒಳ್ಳೆ ಬರ್ತಿತ್ತು. ಒಳ್ಳೆ ಆರೆ ರೆಸಿಪಿ ಪೋಸ್ಟ್ ಮಾಡ್ತಾಳೆ ನೆಕ್ಸ್ಟ್ ವಿಡಿಯೋದಾಗೆ. ನೀವು ಯಾರು ಹೇಳಿ, ನಾನು ಆಗಲೇ ಹೇಳಲ್ಲ, ಇನ್ನೊಬ್ರು ಅಡ್ತಾ ಆಯ್ತು ನಾನು. ಅಲ್ಲ ನೀವು ಮಾತಾಡ ನಮ್ಮವ್ರ ಪಾಪ ಕಣ್ ಸೂಪರ್ ಹಿಡಿತಾ ಚಿಂಗಾಯ್ತನ ಚುಂಗಾಯ್ತು. ಒಮ್ಮೆ ಮನೆಗೆ ಮಾಡಿ